ಕೆಲವೊಂದು ವಿಚಾರಗಳನ್ನ ಅವ್ರ ಜೊತೆ ತಿಳ್ಕೊತೀರಾ, ಕೆಲವೊಂದು ವಿಚಾರಗಳ ಜೊತೆ ಮಾತಾಡ್ತೀರಾ. ಸೊ ಏನಾಗುತ್ತೆ, ವ್ಯಕ್ತಿಗತವಾಗಿ ಅವ್ರಿಗೆ ತುಂಬ ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ. ಅಂದರೆ ಇಂಡಸ್ಟ್ರಿ ಬಗ್ಗೆ ಆಗಲಿ ಅಥವಾ ಸಾಮಾಜಿಕವಾಗಿ ಸಾಮಾನ್ಯವಾಗಿ ಎಲ್ಲ ವಿಷಯಗಳ ಬಗ್ಗೆ ಅವ್ರಿಗೆ ತುಂಬ ನಾಲೆಡ್ಜ್ ಇದೆ. ಸೊ ಈ ಥರ ಒಂದು ವಿಷಯಗಳನ್ನ ಹಂಚ್ಕೊಂಡಾಗ ಏನಾಗುತ್ತೆ, ನಿಮ್ಮ ಜೀವನದಲ್ಲಿ ಕೂಡ ಕೆಲವೊಂದು ವಿಷಯಗಳು ನೀವು ಅದನ್ನು ಅಳವಡಿಸ್ಕೋತೀರ. ಅಂದರೆ ನಿಮಗೆ ಗೊತ್ತಿಲ್ಲದಲ್ಲೇ ಮನುಷ್ಯನ ಫಾಲೋ ಆಗ್ತೀರಾ. ಯಾಕೆಂದರೆ ಈಗ ಅವ್ರ ಸಿಂಪ್ಲಿಸಿಟಿ ಇರ್ಬೋದು. ಈಗ ನಾನು ಅಪ್ಪು ಸರ್ ಜೊತೆ ಕೂಡ ತುಂಬ ಕ್ಲೋಸ್ ಇದೆ ನಾನು ಮುಂಚೆ. ಅಂದರೆ ಅವ್ರ ಸಿಂಪ್ಲಿಸಿಟಿ ನಾನು ಯಾವಾಗಲೂ ನೋಡ್ತಿದ್ದೆ. ಈಗ ಅವ್ರು ಆದಮೇಲೆ ನೋಡಿದ್ದೆ ದರ್ಶನ್ ಸರ್. ಅಂದರೆ ಒಬ್ರು ಕಲಾವಿದರಾಗ್ಬೋದು, ಟೆಕ್ನಿಷಿಯನ್ಸ್ ಆಗ್ಬೋದು, ತುಂಬ ಚೆನ್ನಾಗಿ ಮಾತಾಡ್ಸೋದಾಗಲಿ, ಅಂದರೆ ಅವ್ರನ್ನ ಒಂಥರ ಕಂಫರ್ಟ್ ಫೀಲ್ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮಗೂ ಚೆನ್ನಾಗಿ ಗೊತ್ತು. ಬಿಕಾಸ್ ಅವ್ರ ಜೊತೆ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಅಥವಾ ಅವ್ರ ಜೊತೆ ಯಾರ್ಯಾರು ಮಾತಾಡಿದ್ದಾರೆ, ಅವ್ರ ಜೊತೆ ಒಂದು ಒಳನಾಟ ಇದ್ದರೆ ಡೆಫಿನೆಟ್ಲಿ ಅವರೆಲ್ಲರಿಗೂ ಈ ವಿಷಯದ ಬಗ್ಗೆ ಕ್ಲಾರಿಟಿ ಇದೆ. ಗೊತ್ತಿಲ್ಲದಾಗ ಏನಾಗುತ್ತೆ, ಊಹಾಪೋಹಗಳು, ಕೆಲವೊಂದು ವಿಷಯಗಳು ಆ ಕಡೆ ಈ ಕಡೆ ಫ್ಲೈ ಆಗುತ್ತೆ. ಬಟ್ ಅದರ್ವೈಸ್ ಅವರಿಂದ ಕಲಿಬೇಕಾಗಿರೋದು ಸುಮಾರು ವಿಷಯಗಳಿದೆ. ಅದನ್ನು ಬಹುಶಃ ರಾಬರ್ಟಿಂದ ಡೆವಿಲಿಗೆ ಬರೋ ಅಷ್ಟೊಂದು ಕೆಲವೊಂದು ವಿಚಾರಗಳನ್ನ ಕಲ್ತ್ಕೊಂಡೆ, ಅಳವಡಿಸ್ಕೊಂಡೆ. ಈಗ ಮತ್ತೆ ಡೆವಿಲಲ್ಲಿ ಮಾಡಿದಾಗ ಏನಾಯಿತು, ಇನ್ನೊಂದಿಷ್ಟು ವಿಷಯಗಳನ್ನ ತಿಳ್ಕೊಂಡೆ. ಅಂದರೆ ಅವರು ವ್ಯಕ್ತಿಗತವಾಗಿ ನೋಡಿದಾಗ ನೀವು ತುಂಬ ಅವ್ರು ನೋಡೋಕ್ಕಷ್ಟೇ ಆ ಥರ ಅಜಾನುಬಾಹು, ಆದರೆ ಅವ್ರು ತುಂಬ ಸರಳ. ಆಮೇಲೆ ನಿಮ್ಮ ಮಾತಾಡಿಸೋ ರೀತಿ, ನಡ್ಕೊಳ್ಳೋ ರೀತಿ, ನಿಮ್ಮ ಜೊತೆ ನಡೆ ನುಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಇದನ್ನು ಕಲಿಬೇಕು ಡೆಫಿನೆಟ್ಲಿ ಅವರಿಂದ. ಬಿಕಾಸ್ ಈಗ ನಾನೊಬ್ಬ ಚಿಕ್ಕ ಪುಟ್ಟ ಸೀರಿಯಲ್ ಕಲಾವಿದನೇ ನಾನು. ಈಗ ನನಗೆ ಒಂದು 10 ಜನ ಒಂದು ಫೋಟೋ ಕೇಳಿದಾಗ ಅಯ್ಯೋ 10 ಜನ ಬಂದ ಅಂತ ಅನ್ಕೋತೀವಿ. ಬಟ್ ಆ 10 ಜನಕ್ಕೆ ನಾನು ಒಬ್ಬನೇ ಅಲ್ವಾ, ಸೆಲೆಬ್ರೇಟ್ ಮಾಡ್ಬೇಕಲ್ವಾ. ಅದನ್ನು ಅವ್ರಿಂದ ನೋಡಿ ಕಲ್ತ್ಕೊಬೇಕು. ಸೊ ಆ ಥರದ ಸುಮಾರು ವಿಷಯಗಳನ್ನ ನಾವು ಕಲಿಯೋದಾಗಲಿ ಅಥವಾ ನಮ್ಮ ಲೈಫಲ್ಲಿ ಅದನ್ನು ತೊಗೊಳೋದಾಗಲಿ ಮಾಡಿಕೊಂಡ್ರೆ ಇಟ್ ಆಲ್ವೇಸ್ ಇಸ್ ಅ ಗುಡ್ ಥಿಂಗ್.